ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ಶ್ರೀ ಜಗನ್ನಾಥದಾಸರು ದಾಸ ಚತುಷ್ಟಯರಲ್ಲಿ ಒಬ್ಬರಾಗಿದ್ದು, ಅವರು ರಚಿಸಿರುವಂತಹ ಮೇರುಕೃತಿಯಾದಂತಹ ಹರಿಕಥಾಮೃತ ಸಾರದ ಮಂಗಳಾಚರಣ ಸಂಧಿಯೊಂದಿಗೆ ಇವತ್ತಿನಿಂದ ನನಗೆ ತೋಚಿದಷ್ಟು, ಭಗವಂತನು ನನ್ನ ನಾಲಿಗೆಯ ಮೇಲೆ ನುಡಿಸಿದಷ್ಟು ಆ ಎಲ್ಲ ಸಂಧಿಗಳ ಶ್ಲೋಕಗಳ ಅರ್ಥ ವಿವರಣೆಯನ್ನು ಮಾಡೋಣ ಅಂತ. ಆ ಭಗವಂತನ ಸೇವೆ ಎಷ್ಟು ಮಾಡಿದರೂ ಕಡಿಮೆನೆ. ಕೈಲಾದಷ್ಟು, ನಮಗೆ ಪ್ರೇರಣೆಯಾದಷ್ಟು ಆ ಭಗವಂತನನ್ನು ಸದಾಕಾಲವೂ ಕೂಡ ನಾಮಸ್ಮರಣೆಗಳೊಂದಿಗೆ, ವಿವರಣೆಗಳೊಂದಿಗೆ ಆ ಭಗವಂತನ ಸ್ಮರಣೆಯನ್ನು ಸದಾ ಮಾಡ್ತಾ ಇರೋಣ ಅಂತ ಹೇಳಿ, ಅದಕ್ಕೋಸ್ಕರವಾಗಿ ಜಗನ್ನಾಥದಾಸರು ರಚಿಸಿರುವಂತಹ ಮೇರುಕೃತಿ ಹರಿಕಥಾಮೃತ ಸಾರ. ಈ ಹರಿಕಥಾಮೃತ ಸಾರವನ್ನು ಅವರು 32 ಸಂಧಿಗಳು ಮತ್ತು 33 ಫಲವಿದು ಬಾಳ್ದುದಕ್ಕೆ ಅನ್ನುವಂತಹ ಒಂದಿಗೆ ಜಗನ್ನಾಥದಾಸರು ಒಂದು ಮೇರು ಕೃತಿಯನ್ನು ರಚಿಸಿದ್ದಾರೆ ನಮ್ಮೆಲ್ಲರ ಸೌಭಾಗ್ಯಕ್ಕೋಸ್ಕರವಾಗಿ. ಅದನ್ನು ಅವರು ಪ್ರತಿಯೊಂದು ಪದಗಳ ಬಳಕೆಯೂ ಕೂಡ ಅತ್ಯಂತ ಅರ್ಥಗರ್ಭಿತವಾಗಿದ್ದು, ಕೆಲವೊಂದು ಶಬ್ದಕೋಶಗಳನ್ನು ತೆಗೆದು ನೋಡಿದಾಗ ಮಾತ್ರ ಅದು ನಮಗೆ ಯಾವ ರೀತಿಯಾಗಿ ವರ್ಣನೆಯನ್ನು ಮಾಡಿದ್ದಾರೆ ಅನ್ನುವುದು ನಮಗೆ ಗೊತ್ತಾಗುತ್ತೆ ಅಂತ ಹೇಳಿ. ಒಂದು ಕನ್ನಡದ ಗ್ರಂಥಕ್ಕೆ ಸಂಸ್ಕೃತ ವ್ಯಾಖ್ಯಾನ, ಇದು ಒಂದು ಕನ್ನಡ ಸಾಹಿತ್ಯದಲ್ಲಿ ಹೆಚ್ಚಿನ ವ್ಯಾಖ್ಯಾನಗಳನ್ನು ಒಳಗೊಂಡಿರುವಂತಹ ಅತ್ಯಂತ ಮೇರು ಕೃತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹರಿಕಥಾಮೃತ ಸಾರ ಕನ್ನಡದ ಶ್ರೀಮನ್ಯಾಯಸುಧೆ ಎಂದು ಪ್ರಸಿದ್ಧವಾದಂತಹ ಒಂದು ಕೃತಿ. ಹೆಣ್ಣು ಮಕ್ಕಳಿಗೋಸ್ಕರವಾಗಿ ಮಾಂಗಲ್ಯ ಸ್ಥಾನೀಯವಾದಂತಹ ಶ್ರೇಷ್ಠ ಕೃತಿ ಇದಾಗಿದೆ. ಎಲ್ಲ ಹೆಣ್ಣು ಮಕ್ಕಳು ಕೂಡ ಈ ಹರಿಕಥಾಮೃತ ಸಾರದ ಪಾರಾಯಣವನ್ನು ಮಾಡಿದರೆ ಆ ಭಗವಂತನ ಮೋಕ್ಷ ಪಡೆಯುವುದರಲ್ಲಿ ದಾರಿಯನ್ನು ನಾವು ಹುಡುಕಿಕೊಂಡು ಹೋದಂತಾಗುತ್ತದೆ. ಇವೆಲ್ಲವುಗಳನ್ನು ಕೂಡ ಗುರುಗಳ ಮುಖೇನ, ಅವರೊಟ್ಟಿಗೆ ವಾಯುದೇವರ ಅಂತರ್ಗತ, ಲಕ್ಷ್ಮೀದೇವಿಯ ಅಂತರ್ಗತ, ನರಸಿಂಹದೇವರ ಒಂದು ಅನುಗ್ರಹದಿಂದ ಇವೆಲ್ಲವುಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟು ದೇವರ ಶಾಸ್ತ್ರಗಳಲ್ಲಿ ನಂಬಿಕೆ ಇರುತ್ತೋ, ಯಾರು ಆಲಸ್ಯ ಕಾಟಾಚಾರಕ್ಕೆ ಓದುವಂಥದ್ದಲ್ಲ ಇದು. ಯಾರು ನಂಬಿಕೆಯಿಂದ, ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಆ ದೇವರ ಒಂದು ಒಲುಮೆಗೋಸ್ಕರವಾಗಿ ಮಾಡಿದಾಗ ಮಾತ್ರ ಈ ಒಂದು ಪಾರಣೆ ಏನು ಮಾಡ್ತಾರಲ್ಲ, ಏನಂತಾರೆ, ಹರಿಕಥಾಮೃತಸಾರದ ಎಲ್ಲ ಶ್ಲೋಕಗಳನ್ನು ಏನು ಒಂದು ಇಷ್ಟು ಲೆಕ್ಕಾಚಾರದ ರೂಪದಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಕೂಡ ಅರ್ಪಣೆಯನ್ನು ಮಾಡ್ತಾ ಇರ್ತಾರೆ. ನನಗೆ ಅನಿಸಿದ ಪ್ರಕಾರ ಯಾವುದೇ ಒಂದು ದೇವತಾ ಒಂದು ಕಾರ್ಯಗಳು ಕೂಡ, ಅಥವಾ ಮಂತ್ರಗಳು ಕೂಡ, ಶ್ಲೋಕಗಳು ಕೂಡ ಇಂತಿಷ್ಟು ಅಂತ ಹೇಳಿ ಲೆಕ್ಕಾಚಾರವನ್ನು ಮಾಡಿದಾಗ ನಾವು ಅಷ್ಟೇ ಆ ದೇವರಿಗೆ ಸಲ್ಲಿಸ್ದಂಗೆ ಆಗತ್ತೆ. ನಾವು ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾಗ ಆ ಭಗವಂತನ ಮೇಲೆ ಒಲುಮೆ ಆಗೋದಿಲ್ಲ. ಅಂದರೆ ಅವರ ಮೇಲೆ ಮನಸ್ಸಿನಿಗಿಂತ ಆ ಲೆಕ್ಕಾಚಾರದ ಮೇಲೆ ನಮಗೆ ಮನಸ್ಸು ಹೋಗುತ್ತೆ ಅಂತ ಹೇಳಿ ಗುರುಗಳು ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಮಾಡೋದಕ್ಕಿಂತ ನಿಮಗೆ ಎಷ್ಟು ಕೈಲಾಗುತ್ತೋ ಅಷ್ಟು ಅದನ್ನು ಸೇವನೆಯನ್ನು ಮಾಡಿದಾಗ ಆ ಒಂದು ಫಲ ನಮಗೆ ಲಭಿಸಲಿಕ್ಕೆ ಸಾಧ್ಯ ಅಂತ ಹೇಳಿ. ಮಂಗಳಾಚರಣ ಸಂಧಿಯಲ್ಲಿ ಮೊದಲನೇದಾಗಿ, ಅಂದರೆ ಪ್ರತಿಯೊಂದು ಶ್ಲೋಕದಲ್ಲೂ ಕೂಡ ಈ ಒಂದು 3 ಸಾಲುಗಳು ಎಲ್ಲ ಶ್ಲೋಕದಲ್ಲೂ ನಾವು ಹೇಳ್ತಾ ಹೋಗ್ತೇವೆ. ಇದು ಭಾಮಿನಿ ಷಟ್ಪದಿಯಲ್ಲಿ ಜಗನ್ನಾಥದಾಸರು ಇದನ್ನು ರಚನೆಯನ್ನು ಮಾಡಿದ್ದಾರೆ. ಹರಿಕಥಾಮೃತ ಸಾರ ಗುರುಗಳ
ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರ ಇದನಾದರದಿ ಕೇಳುವುದು. ಪರಮ ಭಗವದ್ಭಕ್ತರು ಅಂತ ಹೇಳ್ತಾರೆ ಜಗನ್ನಾಥದಾಸರು. ಇದನ್ನ ಆಲಸ್ಯವಾಗಿ ಯಾರೋ ಹೇಳಿದ್ರು ಅಂತ ಹೇಳಿ ಕುತ್ಕೊಂಡು ಪಾಲನೆ ಮಾಡುವಂಥದ್ದು ಅಲ್ಲ. ಇದು ಯಾರು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ನಂಬಿಕೆಯಿಂದ ಮಾಡ್ತಾರೋ ಅಂಥವರು ಇದನ್ನು ಕುಳಿತು ಕೇಳುವುದು ಸೂಕ್ತ ಅಂತ ಹೇಳಿ, ಅಂಥವರಿಗೆ ಮೋಕ್ಷ ಕೊಡ್ತಾನೆ ಭಗವಂತ ಅಂತ ಹೇಳಿ. ಹರಿಯ ಕಥೆ ಅಂತಂದರೆ ಈ ಎಲ್ಲ ಸಾಲುಗಳು ಕೂಡ ಅವನನ್ನು ಸ್ತುತಿಸಿ ಕೊಂಡಾಡುವುದು, ಅವನ ಬಗ್ಗೆ ಪ್ರಸ್ತಾಪವನ್ನು ಮಾಡುವುದು ಅಂತ ಹೇಳಿ. ಈ ಒಂದು ಹರಿಯ ಸ್ತುತಿ ಎಲ್ಲಿರುತ್ತೋ, ಹರಿಯ ಸ್ಮರಣೆ ಎಲ್ಲಿರುತ್ತೋ ಅದು ಅಮೃತಕ್ಕಿಂತ ಜಾಸ್ತಿ ಅಂತ ಹೇಳಿ, ಅಮೃತೋಪಾನ ಮಾಡಿದಂಥ ಒಂದು ಮೋಕ್ಷಕ್ಕೆ ಸುಲಭ ಸೋಪಾನವನ್ನು ಮಾಡಿಕೊಡ್ತಕ್ಕಂಥ ಅಮೃತ ಇದು ಅಂತ ಹೇಳಿ ಜಗನ್ನಾಥದಾಸರು ಅತ್ಯಂತ ಸೊಗಸಾಗಿ ಪದಬಳಕೆಯನ್ನು ಈ ಒಂದು ಶ್ಲೋಕಗಳಲ್ಲಿ ಮಾಡಿದ್ದಾರೆ. ಈ ಅಗಾಧವಾದ ಕಥೆಯನ್ನು ದಾಸರು ಹೇಳ್ತಾ ಇದ್ದಾರೆ. ನನ್ನ ಸಾಮರ್ಥ್ಯಕ್ಕನುಸಾರವಾಗಿ ಹೇಳ್ತಾ ಇದ್ದೇನೆ. ಅವರೇ ಹಂಗಂದ ಮೇಲೆ ನಾವು ಕಿಂಚಿತ್ತು ಮಾನವರು, ಹುಲುಮಾನವರು, ನಮಗೆ ಅಂತಹ ಜ್ಞಾನ ನಮಗೆ ಇಲ್ಲ. ಆದರೂ ಕೂಡ ಕಿಂಚಿತ್ತು ಸೇವೆಯನ್ನು ಮಾಡುವಂತಹದ್ದು, ಭಗವಂತನಲ್ಲಿ ನಂಬಿಕೆ ಉಳ್ಳಂತಹವರು, ಅಗಾಧವಾದಂತಹ ಅಂತಹ ಭಕ್ತರಿಗೆ ಇದನ್ನು ಹೇಳ್ತಾ ಇದ್ದೇನೆ. ಯಾಕೆ ಅಂತಂದರೆ ಇದೆಲ್ಲವುಗಳನ್ನು ಕೂಡ ಭಗವದ್ಭಕ್ತರು ಆದರದಿಂದ ಕೇಳಬೇಕು ಅಂತ ಹೇಳಿ ಜಗನ್ನಾಥದಾಸರು ಎಲ್ಲರನ್ನ ಭಿನ್ನವಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಇದರ ಅಮೃತ ಅಪರೋಕ್ಷ ಜ್ಞಾನವನ್ನ ಲಭ್ಯವಾಗುತ್ತೆ. ಇಂತಹ ಅಮೃತವನ್ನು ನಾವು ಸೇವನೆ ಮಾಡಿದಾಗ ಅಪರೋಕ್ಷ ಜ್ಞಾನ ಅಂದರೆ ಜ್ಞಾನ ಲಭ್ಯವಾಗುತ್ತೆ ಅಂತ ಹೇಳಿ. ಮೊದಲನೇ ನುಡಿಯಲ್ಲಿ ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೇಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದೆ ಮಗೆ ಮಂಗಳವಾ. ಎಷ್ಟು ಅದ್ಭುತವಾಗಿ ಮೊದಲನೇ ನುಡಿಯಲ್ಲಿ ವಿವರಣೆಯನ್ನು ನೀಡ್ತಾ ಇದ್ದಾರೆ ಅಂತಂದರೆ ದಾಸರು ಶ್ರೀರಮಣಿ ಅತ್ಯಂತ ಕಾಂತಿಯುಕ್ತಳಾದಂತಹ ಅನಾದ್ಯನಂತ ಭಗವಂತನ ಮಡದಿಯಾದ ಸದಾಕಾಲವು ಕ್ಷಣ ಬಿಡದೆ ಆ ಭಗವಂತನನ್ನ ಸ್ತುತಿಸಿ ಕೊಂಡಾಡುವಂತಹ ಸೇವೆ ಮಾಡುವಂತಹ ಮಹಾಲಕ್ಷ್ಮೀ ದೇವಿಯನ್ನ ಇಂದ ಪೂಜಿತನಾದಂತಹ ಶ್ರೀ ಲಕ್ಷ್ಮೀ ನರಸಿಂಹದೇವರು ಅನಾದಿ ಕಾಲದಿಂದ ಅತ್ಯಂತ ಭಕ್ತಿಯಿಂದ ಕ್ಷಣ ಬಿಡದೆ ಪೂಜೆ ಮಾಡ್ತಾ ಇದ್ದಾಳಂತೆ ಮಹಾಲಕ್ಷ್ಮೀ ದೇವಿ. ಮತ್ತೆ ಹೇಳ್ತಾರೆ ಭಗವಂತನ ಪಾದ ಕಮಲಗಳು ಅತ್ಯಂತ ಮನೋಹರವಾಗಿರ್ತವಂತೆ. ಅತ್ಯಂತ ಮನೋಹರವಾಗಿದೆ ಆ ಪರಮಾತ್ಮನ ಆ ಎರಡು ಪಾದಗಳು. ಅದಕ್ಕೆ ಭಗವಂತನನ್ನ ನಾವು ಪಾದದ ಮುಖೇನ ಆ ಭಗವಂತನ ಮುಖದವರೆಗೆ ನಾವು ನೋಡಬೇಕಂತೆ. ಪಾದದಿಂದ ಅಡಿಯವರೆಗೆ, ಅಡಿಯಿಂದ ಮುಡಿಯವರೆಗೆ ಅಂತ ಹೇಳಿ ಆ ರೀತಿಯಾಗಿ ಭಗವಂತನನ್ನ ನಾವು ದರ್ಶನವನ್ನು ಮಾಡಬೇಕಂತೆ ಅಂತ ಹೇಳಿ. ಚಾರು ಏನು ಹೇಳಿದ್ದಾರೆ ಅಂತಂದರೆ ಚಾರು ಚರಣ ಸರೋಜ, ಚಾರು ಅತ್ಯಂತ ಮನೋಹರವಾಗಿರುವಂತಹ ಇಂತಹ ಮನೋಹರವಾಗಿರುವ ಪಾದದ್ವಂದ್ವಗಳು ಬ್ರಹ್ಮಾದಿ ಸಕಲ ದೇವತೆಗಳು ಕೂಡ ಪ್ರತಿನಿತ್ಯ ಸ್ತೋತ್ರ ಮಾಡಿ ಆ ಭಗವಂತನನ್ನು ದರ್ಶನ ಮಾಡಿ ವಂದಿಸ್ತಾ ಇರ್ತಾರೆ ಅಂತ ಹೇಳಿ ದಾಸರ ಹೇಳ್ತಾ ಇದ್ದಾರೆ. ಚಾರು ಚರಣ ಸರೋಜ ಬ್ರಹ್ಮ ಅಂತಂದರೆ ಚತುರ್ಮುಖ ಬ್ರಹ್ಮದೇವರು, ಸಮೀರ ಅಂದರೆ ವಾಯುದೇವರು,
ವಾಣಿ ಸರಸ್ವತಿ ಭಾರತೀಯರು, ಫಣೀಂದ್ರ ಶೇಷದೇವರು, ವೀಂದ್ರ ಗರುಡದೇವರು, ಭವ ರುದ್ರದೇವರು, ಇಂದ್ರ ಇಂದ್ರಾದಿ ದೇವತೆಗಳು, ಈ ಎಲ್ಲರೂ ಕೂಡ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖವಿನುತ ಚತುರ್ಮುಖ ಬ್ರಹ್ಮಾದಿ ಆದಿಯಾಗಿ, ವಾಯುದೇವರ ಆದಿಯಾಗಿ, ಸರಸ್ವತಿ ಭಾರತೀಯರು, ಶೇಷದೇವರು, ಗರುಡದೇವರು, ರುದ್ರದೇವರು, ಇಂದ್ರದೇವರು, ಇವರೆಲ್ಲರೂ ಕೂಡ ಅಂದರೆ ಇವರಿಷ್ಟೇ ಅಲ್ಲ, ಮುಖವಿನುತ ಇವರಿಷ್ಟೇ ಅಲ್ಲ, ಎಲ್ಲ ಸಕಲ ದೇವತೆಗಳೂ ಕೂಡ ವಿನುತ ಅಂದರೆ ಸ್ತುತ್ಯನಾದವನು, ರಮಾ ಬ್ರಹ್ಮಾದಿಗಳಿಂದ ವಂದ್ಯನಾದಂತಹ ನರಸಿಂಹದೇವರು ಹೇಗಿದ್ದಾರೆ ಅಂತ ಹೇಳಿ ಇನ್ನೊಂದು ಸಾಲಿನಲ್ಲಿ ಹೇಳ್ತಾರೆ. ನೀರಜ ಭವಾಂಡೋದಯ, ನೀರು, ನೀರನ್ನ ನೀರ ಅಂತ ಹೇಳಿ ಕರೀತಾರೆ. ನೀರಜ ಅಂದರೆ ನೀರಿನಲ್ಲಿ ಹುಟ್ಟುವ ಯಾವುದು? ಕಮಲ. ಕಮಲದಲ್ಲಿ ಉದ್ಭವಿಸಿರುವವನು ಯಾರು? ಬ್ರಹ್ಮದೇವರು. ನೀರಜ ಭವ ಅಂತ ಹೇಳಿ ಶ್ರೀ ಬ್ರಹ್ಮದೇವರನ್ನ ಕರೀತಾರೆ. ಬ್ರಹ್ಮನಿಂದ ನಿರ್ಮಿತವಾದದ್ದೇ ಬ್ರಹ್ಮಾಂಡ. ಇಡೀ ಬ್ರಹ್ಮಾಂಡಕ್ಕೆ ಏನಂತಾರೆ? ನೀರಜ ಭವಾಂಡ್ ಓದಯ, ಉದಯ ಸ್ಥಿತಿ. ಉದಯ ಅಂದರೆ ಸೃಷ್ಟಿ, ಸ್ಥಿತಿ ಅಂದರೆ ರಕ್ಷಣೆ. ಅಂದರೆ ಸೃಷ್ಟಿಯನ್ನ ರಕ್ಷಣೆ ಮಾಡುವಂಥವನು, ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದವನು ಯಾರು ಅಂದರೆ ಪರಮಾತ್ಮ ಭಗವಂತ, ಜಗಜ್ಜನ್ಮಾದಿ ಕರ್ತನಾದವನು ಎಂದು ಅದ್ಭುತವಾಗಿ ದಾಸರು ಇದರಲ್ಲಿ ಹೇಳಿದ್ದಾರೆ. ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ, ಈ ಎಲ್ಲ ಸ್ಥಿತಿಗಳಿಗೆ, ಸೃಷ್ಟಿಗಳಿಗೆ, ಲಯಗಳಿಗೆ ಕಾರಣನಾದವನು ನೀನೇ ಅಂತ ಹೇಳಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಕೈವಲ್ಯ ಅಂದರೆ ಮೋಕ್ಷದಾಯಕನಾದವನು ಭಗವಂತ. ಸರ್ವಮೂಲ ಗ್ರಂಥಗಳಲ್ಲಿ ಆಚಾರ್ಯರು ಹೇಳುವಂತೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಮೋಕ್ಷಶ್ಚ ದಾತ ವಿಷ್ಣುಶ್ಚ ವಾಯುಶ್ಚ ತದನುಜ್ಞಯ. ಮೋಕ್ಷವನ್ನು ಕೊಡುವ ಅಧಿಕಾರ ಭಗವಂತನಿಗೆ ಮಾತ್ರ ಇದೆ ಅಂತ ಹೇಳಿ ಆಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ದಾಸರು ಹೇಳ್ತಾ ಇದ್ದಾರೆ, ನಿನಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ನಿನ್ನ ಕಾರುಣ್ಯದಿಂದ ಎಲ್ಲರಿಗೂ, ನಮಗೆಲ್ಲರಿಗೂ ನಾವು ಕೇಳ್ಕೋಬೇಕಂತೆ ಭಗವಂತನನ್ನ, ನಿನ್ನ ಕಾರುಣ್ಯದಿಂದ ನಮ್ಮ ಎಲ್ಲ ವಿಘ್ನಗಳನ್ನು, ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡಿ ಕಾರುಣ್ಯದಿಂದ ಸೌಮಂಗಲ್ಯಾಭಿವೃದ್ಧಿಯನ್ನು ಪಾಲಿಸಬೇಕು ಅಂತ ಹೇಳಿ ಎಲ್ಲ ಮಹಿಳೆಯರು ಕೇಳಿಕೊಳ್ಬೇಕು ಅಂತ ಹೇಳಿ. ನಮಿಪೆ ಕರುಣಿಪುದೆಮಗೆ ಮಂಗಳವ, ಎಲ್ಲರೂ ಕೂಡ ಕೇಳ್ಕೋಬೇಕು, ನಮಗೆ ಕಾರುಣ್ಯದಿಂದ ನಮ್ಮನ್ನು ಸಲಹು ಅಂತ ಹೇಳಿ ಆ ಪರಮಾತ್ಮನನ್ನು ನಾವೆಲ್ಲರೂ ಕೂಡ ಕೇಳ್ಕೋಬೇಕು ಅಂತ ಹೇಳಿ ಜಗನ್ನಾಥದಾಸರು ಈ ಒಂದು ನುಡಿಯಲ್ಲಿ, ಆ ಒಂದು ಸಾಲಿನಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಯಮಗೆ ಅಂತಂದರೆ ಕೇವಲ ಹರಿಕಥಾಂಸಾರ ರಚನೆ ಮಾಡಿರುವಂತಹ ದಾಸರಿಗೆ ಅಂತ ಹೇಳಿ ನಾವು ಅನ್ಕೋಬಾರ್ದು. ಎಲ್ಲರಿಗೂ ಆದರದಿಂದ ಕೇಳುವಂತಹ ಪ್ರತಿಯೊಬ್ಬರಿಗೂ ಕೂಡ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳಿ ಕೇಳಿಕೊಳ್ಬೇಕು. ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಿ, ಸಂಕಷ್ಟಗಳನ್ನು ಪರಿಹರಿಸಿ, ಎಲ್ಲರಿಗೂ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಭಗವಂತ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಮತ್ತೊಂದು ಶ್ಲೋಕದೊಂದಿಗೆ ಮತ್ತೆ ಭೇಟಿಯಾಗೋಣ. ಶ್ರೀಕೃಷ್ಣಾರ್ಪಣಮಸ್ತು.